ನಾನು ಅದನ್ನು ಮಾಡ್ತಾ ಇರೋದಕ್ಕಾಗೋದು. ನಿಮಗೆ ಒಂದು ಆಯ್ಕೆ ಇತ್ತು, ನಿಮ್ಮವರೆಲ್ಲ ನನ್ನ ಹತ್ರ ಬಂದಿದ್ದರು, ಭಾಳ ಸಾರಿ ಬಂದಿದ್ದಾರೆ. ಅವರು ತಾವು ಕೋರ್ಟ್ಗೆ ಹೋಗ್ತೀವಿ ಅಂತ ಅಂದಿದ್ರು, ಕೋರ್ಟ್ಗೆ ಕೂಡ ಕೆಲವರು ಹೋಗಿದ್ದಾರೆ. ಆವತ್ತಿಂದ ಇವತ್ತಿನ ದಿನವರೆಗೆ 24 ತಿಂಗಳು ಸತತ ಹೋರಾಟ ಮಾಡಿದ್ದೀವಿ. ನಮ್ಮ ಬೇಡಿಕೆ ಏನು 2823 ಎಕರೆಯಲ್ಲಿ ಫಲವತ್ತಾದ ರೈತರ ನೀರಾವರಿ ಪ್ರದೇಶವನ್ನು ಕೈಬಿಡಬೇಕು ಅಂತೇಳಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ನಮ್ಮ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲೂ ಕೂಡ ಅದರ ವಿರುದ್ಧ ಹೋರಾಟವನ್ನು ಮಾಡಿದ್ವಿ. ಆ ಹೋರಾಟದ ಪ್ರತಿಫಲ ಮೊನ್ನೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂ ಸುಧಾಕರ್ ಅಣ್ಣವರು, ಮತ್ತು ನಮ್ಮ ಶಿಡ್ಲಘಟ್ಟ ಶಾಸಕರು ಬಿ ಎನ್ ರವಿಕುಮಾರ್ ಅಣ್ಣವರು, ಮತ್ತು ನಮ್ಮ ಕೈಗಾರಿಕೆ ಎಂ ಬಿ ಪಾಟೀಲ್ ಎಲ್ಲರೂ ಸೇರಿ ನೀರಾವರಿ 552 ಎಕರೆ ನೀರಾವರಿ ಪ್ರದೇಶವನ್ನು ಬಿಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಈ ಮಾಧ್ಯಮದ ಮೂಲಕ ಸಮಸ್ತ ರೈತರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಸರ್, ಇದು ಯಲ್ಲಿ 730 ಎಕರೆ ಸರ್ಕಾರಿ ಖರಾಬಿದೆ, 560 ಎಕರೆ ಸರ್ಕಾರಿ ಬಂಜರು ಗುಂಡುತೋಪು ಇದೆ. ಒಟ್ಟಾರೆ ಸರ್ಕಾರದ ಆಸ್ತಿ 1200 ಎಕರೆ ಇದೆ. ಮತ್ತು ಇನ್ನೊಂದು 520 ಎಕರೆ PSL ಕಂಪನಿ ಅಂತ PSL ಕಂಪನಿ ಹೆಸರಿದೆ. ಒಟ್ಟಾರೆ ಸರ್ಕಾರದ ಅಧೀನದಲ್ಲಿ 1790 ಎಕರೆ ಇದೆ ಸರ್. ಇನ್ನು ಉಳಿದಿರ್ತಕ್ಕಂಥದ್ದು 540 ಎಕರೆ. 540 ಎಕರೆ ಇವತ್ತು ನಮ್ಮ ಕಡೆ ಇರ್ತಕ್ಕಂಥ ಬಹುಪಾಲು ಸಂಖ್ಯೆ ರೈತರು ಭೂಮಿ ಕೊಡೋದಕ್ಕೆ ಸಿದ್ಧ ಇದ್ದೀವಿ. ನಮಗೆ ಉತ್ತಮ ಬೆಲೆ ಕೊಡಿ, ನಮ್ಮ ಮಕ್ಕಳಿಗೆ ಕಾಯಂ ಉದ್ಯೋಗ ನೀಡಿ, ಮತ್ತು ನಮ್ಗೆ ಯಾರಾದರೂ ಭೂ ಪರಿಹಾರ ಬೇಡ ಅಂದರೆ ಬದಲಿ ಜಮೀನು ಕೊಡಿ ಅಂತಕ್ಕಂಥ ಮಾತನ್ನು ಹೋರಾಟದ ಮೂಲಕ ಹೇಳ್ತಾ ಇದ್ವಿ. ಹಾಗಾಗಿ ಇವತ್ತು ಸತತ 14 ದಿನಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಯಿಂದ ಹೋರಾಟ ಧರಣಿ ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರ ದರ ನಿಗದಿಗೆ ಸಭೆಯನ್ನು ಕರೆದಿದೆ. ಈ ಒಂದು ಸಭೆಯಲ್ಲಿ ರೈತರಿಗೆ ಒಂದು ಗುಣಮಟ್ಟ 1,20,25 ಲಕ್ಷ ಅಂತೇಳಿ ಫಿಕ್ಸ್ ಮಾಡಿದ್ದಾರೆ. ನಾವು ಈಗಾಗಲೇ KDB ಅಧಿಕಾರಿಗಳನ್ನು ಕೂಡ ಕೇಳಿದ್ದೀವಿ. ಆ ದರ ಸಾಲದು, ಇನ್ನೂ ಹೆಚ್ಚಿನ ಬೆಲೆ ಕೊಡಿ ಅಂತೇಳಿ ಮಾನ್ಯ ಉಸ್ತುವಾರಿ ಸಚಿವರು ಮತ್ತು KDB ಅಧಿಕಾರಿಗಳು ಕೇಳ್ತಾ ಇದ್ದೀವಿ. ಆ ದರ ಸಾಲದು, ಶಾಶ್ವತವಾಗಿ ರೈತರು ಭೂಮಿ ಕೊಡ್ಕೊಳ್ತಾ ಇದ್ದೀವಿ. ಹಾಗಾಗಿ ನೀವು ಹೆಚ್ಚಿನ ದರ ನೀಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಭಕ್ತರಳ್ಳಿ ಪ್ರತೀಶು, ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕನ್ನಡ ರಾಜ್ಯ ಹೆಸರು ಸೇರಿ. ಗ್ರಾಮದಲ್ಲಿ ನೀವೆಲ್ಲರೂ ಸೇರಿದ್ದೀರಾ? ಹೌದು. ಮುಂದಿನ ನಡೆ ಯಾವ ಥರ ನಿಮ್ಮದು? ಇವತ್ತು ದರ ನಿಗದಿ ಮಾಡಿದ್ದಾರೆ ಸರ್ಕಾರ. ಆ ದರ ಸಾಲದು, ಇನ್ನೂ ಹೆಚ್ಚಿನ ಬೆಲೆ ಕೊಡಬೇಕು. ಮತ್ತು ಇವತ್ತು ಮೀಟಿಂಗ್ ಮಾಡಿಬಿಟ್ಟು ಆಯ್ತು ಅಂತೇಳಿ 1 ವರ್ಷ 2 ವರ್ಷ ಕೊಡೋದಲ್ಲ. ಇವತ್ತು ದರ ನಿಗದಿ ಮಾಡಿದ್ದೀರೋ ಆ ದರವನ್ನು ಇನ್ನೂ ಹೆಚ್ಚಿನ ಮಾಡಿ ಒಂದೇ ರೀತಿ ನಮಗೆ ರೈತರಿಗೆ ಪರಿಹಾರ ಕೊಡಬೇಕು. ಯಾರು ಭೂಮಿ ಕೊಟ್ಟಂಥ ರೈತರಿಗೆ ಉತ್ತಮ ಕಾಯಂ ಉದ್ಯೋಗ ನೀಡಬೇಕು. ಮತ್ತು ಇವೆಲ್ಲ ಆಗೋ ತನಕ ಇವತ್ತೇನು ಆಲ್ರೆಡಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೀವಿ. ಇನ್ನು ಕೆಲಕ್ಕಿಂತ ಹೆಚ್ಚಿನದಾಗಿ PSL ಕಂಪನಿ ಅಂತ ರಾಕ್ಷಸ ನಮ್ಮ ಜಮಖಂಡಿ 2000 ಎಕರೆ ಅಧಿಕ ಭೂಮಿಯನ್ನು ಮಾಡಿದ್ದಾನೆ. ಅದರಲ್ಲಿ 521 ಎಕರೆ ಪೂರ್ತಿ ಅವನ ಹೆಸರಲ್ಲಿ ಹೋಗಿದೆ. ನಾವು ಅದರಲ್ಲಿ ಮಾತಾಡೋಕೆ ಬರೋದಿಲ್ಲ, ಯಾಕಂದರೆ ಪಹಣಿ ಅವ್ರ ಹೆಸರಲ್ಲಿದೆ. ಉಳಿದಂತೆ 380 ಎಕರೆ ರೈತರ ಹೆಸರಲ್ಲಿ ಪಹಣಿ ಇದೆ. ಆದರೆ ಕಾಲ 9ರಲ್ಲಿ ತಡೆಯಾಜ್ಞೆ ಕೋರ್ಟ್ ಸ್ಟೇ ಅಂತೇಳಿದೆ. ಹಾಗಾಗಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತೇನು ಬಲವಂತರು, ಬಲ್ಲಾಡ್ರು, ಶಕ್ತಿ ಇರ್ತಕ್ಕಂಥವರು ಬಾಂಬೆ ಹೈಕೋರ್ಟ್ಗೆ ಹೋಗ್ಬಿಟ್ಟು NOC ತಂದು ಪರಿಹಾರ ಇಸ್ಕೊಳ್ತಾರೆ. ಆದರೆ ನಿಶ್ಶಕ್ತರು, ಬಡವರು, ದಲಿತರು, ಕಾರ್ಮಿಕರು ಅವ್ರಿಗೆ ಶಕ್ತಿ ಇರಲ್ಲ ಸರ್. ಹಾಗಾಗಿ ಸರ್ಕಾರದ ಕಡೆಯಿಂದ ಉಚಿತ ವಕೀಲರನ್ನ ನೇಮಕ ಮಾಡಿ, ಆ ವಕೀಲರ ನೇಮಕ ಮಾಡಿ ಇವತ್ತು ಸರ್ಕಾರದಿಂದ KDBಗೆ ಬರುವಂಥ ಭೂ ಪರಿಹಾರ ಮೂಲ ರೈತರಿಗೆ ಕೊಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಸ್ವಾಭಿಮಾನಿ ರೈತರ ಹೋರಾಟಕ್ಕೆ, ಸ್ವಾಭಿಮಾನಿ ರೈತರ ಹೋರಾಟಕ್ಕೆ, ರೈತ ಪರ ಹೋರಾಟಕ್ಕೆ, ರೈತ ಪರ ಹೋರಾಟಕ್ಕೆ.